ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಿರಿಕ್ ಟೆಕ್. ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಪೆನ್ ಡ್ರೈವ್ ಅದೇ ರೀತಿ SD ಕಾರ್ಡ್ಗಳು ಕರಪ್ಟ್ ಆದಾಗ ಅದನ್ನ ಹೇಗೆ ರಿಪೇರ್ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಒಂದು SD ಕಾರ್ಡ್ ಅದೇ ರೀತಿ ಪೆನ್ ಡ್ರೈವ್ಗಳು ರೈಟ್ ಪ್ರೊಡಕ್ಷನಲ್ಲಿ ಇದ್ದಾಗ ಅದನ್ನ ಹೇಗೆ ರಿಮೂವ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಅಂತ ನೋಡೋಣ. ಸ್ನೇಹಿತರೆ, ಮೊದಲನೇದಾಗಿ ನಾವೀಗ ಈ ಒಂದು ಪ್ರಾಬ್ಲಮ್ ಹೇಗಿರುತ್ತೆ ಅಂತ ನೋಡೋದಾದರೆ, ನಾನೀಗ ಒಂದು ಪೆನ್ ಡ್ರೈವ್ನ ಕನೆಕ್ಟ್ ಮಾಡಿದ್ದೀನಿ. ಇದೀಗ ರೈಟ್ ಪ್ರೊಡಕ್ಷನಲ್ಲಿದೆ. ನಾನೀಗ ಇದನ್ನ ಓಪನ್ ಮಾಡಿದರೆ ನನಗೆ ಇಲ್ಲಿ ಎಲ್ಲ ಫೈಲ್ನ ಆಕ್ಸೆಸ್ ಮಾಡ್ಬೋದು. ಆದರೆ ಯಾವುದೇ ಒಂದು ಫೈಲ್ನ ರೈಟ್ ಕ್ಲಿಕ್ ಮಾಡಿದ್ರೆ ನನಗೆ ಇಲ್ಲಿ ಡಿಲೀಟ್ ಆಪ್ಷನ್ನೇ ಸಿಗಲ್ಲ, ಅಂದರೆ ಡಿಲೀಟ್ ಮಾಡೋಕ್ಕಾಗಲ್ಲ ನನಗೆ. ಅದೇ ರೀತಿ ಈ ಒಂದು ಪೆನ್ ಡ್ರೈವ್ಗೆ ಬೇರೆ ಯಾವುದೇ ಒಂದು ಫೈಲ್ನ ಹಾಕಕ್ಕೆ ಕೂಡ ಆಗಲ್ಲ. ಅದೇ ರೀತಿ ನಾನೀಗ ಈ ಒಂದು ಪೆನ್ ಡ್ರೈವ್ನ ಫಾರ್ಮ್ಯಾಟ್ ಮಾಡೋಕ್ಕೆ ಹೋದರೆ ಫಾರ್ಮ್ಯಾಟ್ ಕೂಡ ಆಗಲ್ಲ. ನಿಮಗೆ ತೋರಿಸ್ತೀನಿ. ನಾನೀಗ ಇದನ್ನ ಫಾರ್ಮ್ಯಾಟ್ ಕ್ಲಿಕ್ ಮಾಡಿದರೆ ನೋಡ್ಬೋದು, ಡಿಸ್ಕ್ ಈಸ್ ರೈಟ್ ಪ್ರೊಟೆಕ್ಟೆಡ್ ಈ ರೀತಿ ಬರುತ್ತೆ. ನಿಮಗೆ ಈ ಒಂದು ಪೆನ್ ಡ್ರೈವಿಂದ ಡೇಟಾನ ಆಕ್ಸೆಸ್ ಮಾಡೋಕ್ಕಾಗುತ್ತೆ, ಯಾವುದೇ ಒಂದು ಡೇಟಾನ ಹಾಕೋಕ್ಕಾಗಲ್ಲ, ಅದೇ ರೀತಿ ಫಾರ್ಮ್ಯಾಟ್ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ, ಅದೇ ರೀತಿ ಡಿಲೀಟ್ ಕೂಡ ಮಾಡೋಕ್ಕಾಗಲ್ಲ ಯಾವುದೇ ಒಂದು ಫೈಲ್ನ. ಇಂಥ ಒಂದು ಕಂಡೀಷನಲ್ಲಿ ನಾವು ಈ ಒಂದು ಪೆನ್ ಡ್ರೈವ್ ಅಥವಾ SD ಕಾರ್ಡ್ನ ಹೇಗೆ ರಿಪೇರ್ ಮಾಡಬೇಕು ಅಂತ ಈಗ ನೋಡ್ತಾ ಹೋಗ್ತೀವಿ. ಫಸ್ಟ್ ಮೆಥಡ್ ತುಂಬ ಸಿಂಪಲ್, ಕಮಾಂಡ್ ಪ್ರಾಂಪ್ಟ್ನ ಮುಖಾಂತರ. ಮೊದಲನೇದಾಗಿ ಈ ಒಂದು ಸರ್ಚ್ ಬಾರ್ನ ಓಪನ್ ಮಾಡಿ ಇಲ್ಲಿ ಟೈಪ್ ಮಾಡಿ CMD ಅಂತ. ನಂತರ ಈ ಒಂದು ಕಮಾಂಡ್ ಪ್ರಾಂಪ್ಟಿನ ಇಲ್ಲಿ ರನ್ ಆ್ಯಸ್ ಅಡ್ಮಿನಿಸ್ಟ್ರೇಟರ್ ಅಂತ ಕೊಡಿ. ಪರ್ಮಿಷನ್ ಕೇಳುತ್ತೆ, ಎಸ್ ಅಂತ ಕೊಡಿ. ನಂತರ ನಿಮ್ಮ ಕಮಾಂಡ್ ಪ್ರಾಂಪ್ಟ್ ಓಪನ್ ಆಗುತ್ತೆ. ನಂತರ ಇಲ್ಲೊಂದು ಕಮಾಂಡನ್ನು ಹಾಕಿ ಡಿಸ್ಕ್ ಪಾರ್ಟ್ ಹಾಕಿದ ನಂತರ ನಿಮಗೆ ಈ ರೀತಿ ಒಂದು ಬರುತ್ತೆ, ಇಲ್ಲಿ ಡಿಸ್ಕ್ ಪಾರ್ಟ್ ಅಂತ ಬರ್ಕೊಂಡಿರುತ್ತೆ. ನಂತರ ಇಲ್ಲಿ ಇನ್ನೊಂದು ಕಮಾಂಡ್ ಹಾಕಿ ಲಿಸ್ಟ್ ಡಿಸ್ಕ್. ಈ ಒಂದು ಕಮಾಂಡ್ನ ರನ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ಗೆ ಕನೆಕ್ಟ್ ಆಗಿರುವಂಥ ಎಲ್ಲ ಒಂದು ಡ್ರೈವ್ನ ತೋರಿಸುತ್ತೆ. ನನ್ನ ಈ ಒಂದು ಲ್ಯಾಪ್ಟಾಪಲ್ಲಿ 3 ಡ್ರೈವ್ ಇದೆ, ಒಂದು HDD, ಅದೇ ರೀತಿ ಒಂದು SSD, ಅದೇ ರೀತಿ ಲಾಸ್ಟ್ ನನ್ನ ಪೆನ್ ಡ್ರೈವ್ ಕನೆಕ್ಟ್ ಆಗಿದೆ. ಇದನ್ನ ನೀವು ಹೇಗೆ ಐಡೆಂಟಿಫೈ ಮಾಡ್ಬೋದು ಅಂದರೆ, ಒಂದು ಸೈಜ್ನ ಮೇಲೆ ಐಡೆಂಟಿಫೈ ಮಾಡ್ಬೋದು. ನಿಮ್ಮ ಪೆನ್ ಡ್ರೈವ್ನ ಸೈಜ್ನ ನೋಡಿ ಐಡೆಂಟಿಫೈ ಮಾಡ್ಬೋದು. ನಾನು ಕನೆಕ್ಟ್ ಮಾಡಿರುವಂಥದ್ದು 4GB SD ಕಾರ್ಡ್. ಇಲ್ಲಿ ನನಗೆ 3.7GB ಕಾಣಿಸ್ತಾ ಇದೆ. ಇದು ನನ್ನ SD ಕಾರ್ಡ್. ನಾನೀಗ ಇದನ್ನ ಸೆಲೆಕ್ಟ್ ಮಾಡಬೇಕು. ಕಮಾಂಡನ್ನು ಹಾಕಿ ಸೆಲೆಕ್ಟ್ ಡಿಸ್ಕ್ 2. ಅದೇ ರೀತಿ ನಿಮ್ಮ ಕೇಸಲ್ಲಿ ಈ ಒಂದು ಡಿಸ್ಕ್ ನಂಬರ್ ಅಂತೂ ಚೇಂಜ್ ಆಗಿರ್ಬೋದು. ನಿಮ್ಮ ಲ್ಯಾಪ್ಟಾಪಲ್ಲಿ ಬರೀ HDD ಮಾತ್ರ ಇದೆ ಅಂದರೆ ಇಲ್ಲಿ ಡಿಸ್ಕ್ 1 ಆಗಿರುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ, ಈ ಒಂದು ಸೈಜ್ನ ಮೇಲೆ ನೋಡಿಕೊಂಡು ಆ ಒಂದು ಡಿಸ್ಕ್ನ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕು ನೀವು. ನಂತರ ಈಗ ನನ್ನ ಡಿಸ್ಕ್ ಸೆಲೆಕ್ಟ್ ಆಗಿದೆ. ಈಗ ನಿಮಗೆ ಒಂದು ಡಿಸ್ಕ್ನ ಪ್ರಾಪರ್ಟಿನ ನೋಡಬೇಕಾದ್ರೆ ಒಂದು ಕಮಾಂಡನ್ನು ಹಾಕಿ ಆಟ್ರಿಬ್ಯೂಟ್ಸ್ ಡಿಸ್ಕ್. ಈ ರೀತಿ ಹಾಕಿದಾಗ ನಿಮಗೆ ಈ ಒಂದು ಪ್ರಾಪರ್ಟೀಸ್ ಕಾಣಿಸುತ್ತೆ. ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ರೀಡ್ ಓನ್ಲಿ ಸ್ಟೇಟ್ ಎಸ್ ಅಂತ ಇದೆ. ಈಗ ಈ ಒಂದು ರೀಡ್ ಓನ್ಲಿ ಏನಿದೆ ಅದನ್ನ ನನಗೆ ರಿಮೂವ್ ಮಾಡಬೇಕು. ನಾನು ನಿಮಗೆ ಡೆಮೋನ್ಸ್ಟ್ರೇಷನ್ಗೋಸ್ಕರ ನಾನೇ ಒಂದು ಡಿಸ್ಕ್ಗೆ ಈ ಒಂದು ರೀಡ್ ಓನ್ಲಿನ ಹಾಕಿದ್ದೆ. ಅದರಿಂದ ಇದು ಈ ಮೆಥಡಲ್ಲಿ ಈಸಿಯಾಗಿ ರಿಮೂವ್ ಆಗುತ್ತೆ. ಈಗ ಒಂದು ಕಮಾಂಡನ್ನು ಹಾಕಿ ರಿಮೂವ್ ಮಾಡಲಿಕ್ಕೆ ಆಟ್ರಿಬ್ಯೂಟ್ಸ್ ಡಿಸ್ಕ್ ಕ್ಲಿಯರ್ ರೀಡ್ ಓನ್ಲಿ ಇದನ್ನು ಹಾಕಿ ನಾನೀಗ ಎಂಟರ್ ಕೊಟ್ಟರೆ ನನ್ನ ಡಿಸ್ಕ್ನ ರೀಡ್ ಓನ್ಲಿ ಅನ್ನೋದು ರಿಮೂವ್ ಆಗುತ್ತೆ. ನಿಮಗೆ ತೋರಿಸ್ತೀನಿ ಈಗ ಮತ್ತೆ. ನಾನೀಗ ಈ ಒಂದು ಡಿಸ್ಕ್ನ ಒಳಗಡೆ ಹೋಗಿ ಯಾವುದೇ ಒಂದು ಫೈಲ್ನ ಈಗ ನಾನು ರೈಟ್ ಕ್ಲಿಕ್ ಮಾಡಿದರೆ ನನಗೆ ಇಲ್ಲಿ ಡಿಲೀಟ್ ಆಪ್ಷನ್ ಕಾಣಿಸುತ್ತೆ. ನಿಮಗೆ ಕಾಣಿಸ್ತಾ ಇರ್ಬೋದು ಡಿಲೀಟ್ ಆಪ್ಷನ್. ನಾನೀಗ ಡಿಲೀಟ್ ಮಾಡಿದರೆ ಡಿಲೀಟ್ ಆಗುತ್ತೆ. ಅದೇ ರೀತಿ ಒಂದು ಪೆನ್ ಡ್ರೈವ್ನ ನಾನೀಗ ಫಾರ್ಮ್ಯಾಟ್ ಮಾಡೋದಾದರೆ ಫಾರ್ಮ್ಯಾಟ್ ಕೂಡ ಮಾಡ್ಬೋದು. ಅದೇ ರೀತಿ ನಾನೀಗ ಈ ಒಂದು SD ಕಾರ್ಡ್ನ ಮೇಲೆ ರೈಟ್ ಕ್ಲಿಕ್ ಮಾಡಿ ಫಾರ್ಮ್ಯಾಟ್ ಅಂತ ಕೊಟ್ಟರೆ ಫಾರ್ಮ್ಯಾಟ್ ಕೂಡ ಆಗುತ್ತೆ, ಯಾವುದೇ ಪ್ರಾಬ್ಲಮ್ ಇರಲ್ಲ. ಆದರೆ ಇಷ್ಟು ಈಸಿಯಾಗಿ ಕೆಲವೊಮ್ಮೆ ಈ ಒಂದು ರೈಟ್ ಪ್ರೊಡಕ್ಷನ್ ಅಂತದ್ದು ರಿಮೂವ್ ಆಗಲ್ಲ. ಅದರಿಂದ ನೆಕ್ಸ್ಟ್ ಮೆಥಡ್ನ ನೋಡೋದಾದರೆ ತುಂಬ ಸಿಂಪಲ್. ನೀವು ಕ್ಯಾಮರಾ SD ಕಾರ್ಡ್ ಏನಾದರೂ ಯೂಸ್ ಮಾಡ್ತಿದ್ದೀರಾ ಅಂದರೆ, ಈ ಒಂದು ದೊಡ್ಡ ಸೈಜ್ನ SD ಕಾರ್ಡ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಇದರಲ್ಲಿ ನೀವು ಬಟನ್ ಕಾಣಿಸುತ್ತೆ. ಈ ಒಂದು ಬಟನ್ನ ಯೂಸ್ ಮಾಡಿ ನೀವು ನಿಮ್ಮ SD ಕಾರ್ಡ್ನ ರೈಟ್ ಪ್ರೊಡಕ್ಷನ್ ಆನ್ ಅಥವಾ ಆಫ್ ಮಾಡ್ಬೋದು. ಅದರಿಂದ ನಿಮ್ಮ ಒಂದು SD ಕಾರ್ಡ್ನಲ್ಲಿ ಈ ರೀತಿ ಬಟನ್ ಇದೆ ಅಂದರೆ ಅದನ್ನ ಆನ್ ಮತ್ತು ಆಫ್ ಮಾಡಿ ನೋಡಿ, ಯಾವಾಗ ನಿಮ್ಮ SD ಕಾರ್ಡ್ ಅಂತದ್ದು ರೀಡ್ ಓನ್ಲಿ ಮೋಡಿಂದ ಹೋಗುತ್ತೆ ಅಂತ. ನೆಕ್ಸ್ಟ್ ಮೆಥಡ್ನ ನೋಡೋದಾದರೆ ತುಂಬ ಸಿಂಪಲ್. ಇಲ್ಲಿ ನೀವು ರಿಜಿಸ್ಟರ್ನ ಎಡಿಟ್ ಮಾಡಬೇಕು. ಅದಕ್ಕೆ ಒಂದು ವಿಂಡೋಸ್ ಸರ್ಚ್ ಬಾರಲ್ಲಿ ಬನ್ನಿ, ಇಲ್ಲಿ ರೆಜ್ ಎಡಿಟ್ ಅಂತ ಸರ್ಚ್ ಮಾಡಿ. ರೆಜ್ ಎಡಿಟ್ ಅಂದರೆ ರಿಜಿಸ್ಟರ್ ಎಡಿಟ್ನ ಶಾರ್ಟ್ ಫಾರ್ಮ್. ನಂತರ ಇಲ್ಲಿ ನಿಮಗೆ ರಿಜಿಸ್ಟರ್ ಎಡಿಟರ್ ಕಾಣಿಸುತ್ತೆ, ಅದನ್ನ ಓಪನ್ ಮಾಡಿ. ಪರ್ಮಿಷನ್ ಕೇಳುತ್ತೆ, ಎಸ್ ಅಂತ ಕೊಡಿ. ನಂತರ ನಿಮಗೆ ಈ ರೀತಿ ವಿಂಡೋ ಕಾಣುತ್ತೆ. ಇಲ್ಲಿ HK ಲೋಕಲ್ ಮಿಷಿನ್ ಅಂತ ಇರುತ್ತೆ, ಅದರ ಮೇಲೆ ಡಬಲ್ ಕ್ಲಿಕ್ ಮಾಡಿ ನಿಮಗೆ ಈ ರೀತಿ ಆಪ್ಷನ್ ಕಾಣಿಸುತ್ತೆ. ನಂತರ ಇಲ್ಲಿ ಸಿಸ್ಟಮ್ ಅಂತ ಇರುತ್ತೆ ಲಾಸ್ಟ್, ಅದರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ನಂತರ ನಿಮಗೆ ಇಲ್ಲಿ ತುಂಬ ಆಪ್ಷನ್ ಕಾಣಿಸ್ಕೊಳ್ಳುತ್ತೆ. ನಂತರ ಇಲ್ಲಿ ಕರೆಂಟ್ ಕಂಟ್ರೋಲ್ ಸೆಟ್ ಅಂತ ಇರುತ್ತೆ, ಅದರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ನಂತರ ನಿಮಗೆ ಇಲ್ಲಿ ಕಂಟ್ರೋಲ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ನಿಮಗೆ ಈ ರೀತಿ ದೊಡ್ಡ ಆಪ್ಷನ್ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ನೀವು ಒಂದು ಟರ್ಮ್ನ ಸರ್ಚ್ ಮಾಡಬೇಕು, ಸ್ಟೋರೇಜ್ ಡಿವೈಸ್ ಪಾಲಿಸಿ ಅಂತ. ಇಲ್ಲಿ ಸರ್ಚ್ ಮಾಡಿ ನನಗೆ ಇಲ್ಲಿ ಯಾವುದೇ ಒಂದು ಸ್ಟೋರೇಜ್ ಡಿವೈಸ್ ಪಾಲಿಸಿ ಕಾಣಿಸ್ತಾ ಇಲ್ಲ. ಅದರಿಂದ ನಾನು ಮತ್ತೆ ಮೇಲ್ಗಡೆ ಬಂದು ಈ ಒಂದು ಕಂಟ್ರೋಲ್ ಅಂತ ಏನಿದೆ ಅದರ ಮೇಲೆ ರೈಟ್ ಕ್ಲಿಕ್ ಮಾಡ್ತೀನಿ. ನಂತರ ನ್ಯೂ ಅಂತ ಕೊಡ್ತೀನಿ. ಅದೇ ರೀತಿ ಕೀ ಅಂತ ಏನಿದೆ ಅದನ್ನ ಸೆಲೆಕ್ಟ್ ಮಾಡ್ತೀನಿ. ನಂತರ ಇಲ್ಲಿ ಈ ರೀತಿ ಒಂದು ಆಪ್ಷನ್ ಕಾಣಿಸುತ್ತೆ, ಅಂದರೆ ಬರುತ್ತೆ. ಇಲ್ಲಿ ನೀವು ಟೈಪ್ ಮಾಡಿ ಸ್ಟೋರೇಜ್ ಡಿವೈಸ್ ಪಾಲಿಸಿ ಅಂತ. ನಾನು ಹೆಂಗೆ ಕೊಟ್ಟಿದ್ದೀನಿ ಹಾಗೆ ಟೈಪ್ ಮಾಡಿ, ಸ್ಪೇಸ್ ಇಲ್ಲ ಮಧ್ಯ. ಅದೇ ರೀತಿ ಫಸ್ಟ್ ಲೆಟರ್ ಕ್ಯಾಪ್ಸಲ್ ಇರುತ್ತೆ, ಸ್ಟೋರೇಜ್ ಡಿವೈಸ್ ಪಾಲಿಸೀಸ್. ನಂತರ ಎಂಟರ್ ಕೊಡಿ, ಇದು ಸೇವ್ ಆಗುತ್ತೆ. ನಂತರ ಅದರ ಮೇಲೆ ರೈಟ್ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನ್ಯೂ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಕ್ಯೂ ವರ್ಡ್ 64 ಬಿಟ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ. ನೀವೇನಾದ್ರು 32 ಬಿಟ್ ಸಿಸ್ಟಮ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಒಂದು 32 ಬಿಟ್ನ ತಗೋಬೋದು. ನಾನೀಗ 64 ಬಿಟ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು 64 ಬಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಂತರ ನಿಮಗೆ ಈ ರೀತಿ ಬರುತ್ತೆ. ನಂತರ ಇಲ್ಲಿ ಟೈಪ್ ಮಾಡಿ ರೈಟ್ ಪ್ರೊಟೆಕ್ಟೆಡ್.
ಇಲ್ಲಿ ಸಹ ಸ್ಪೇಸ್ ಇಲ್ಲ. ಅದೇ ರೀತಿ ಫಸ್ಟ್ ಲೆಟರ್ ಅನ್ನೋಂಥದ್ದು ವರ್ಡ್ನ ಫಸ್ಟ್ ಲೆಟರ್ ಕ್ಯಾಪ್ಸಲ್ ಇರುತ್ತೆ. ರೈಟ್ ಪ್ರೊಟೆಕ್ಟ್ ಅಂತ ಮಾಡಿ ಇಲ್ಲಿ ಈಗ ಸೇವ್ ಆಗುತ್ತೆ ಇದು. ನಂತರ ಸೇವ್ ಆದ ನಂತರ ಅದರ ಮೇಲೆ ರೈಟ್ ಕ್ಲಿಕ್ ಮಾಡಿ ಮಾಡಿಫೈ ಅಂತ ಕೊಡಿ. ಮಾಡಿಫೈ ಅಂತ ಕೊಟ್ಟ ನಂತರ ಈ ರೀತಿ ಕಾಣಿಸುತ್ತೆ. ನಂತರ ಇಲ್ಲಿ ವ್ಯಾಲ್ಯೂ 0 ಇರುತ್ತೆ, ಅದನ್ನ 1 ಮಾಡಿ ಓಕೆ ಮಾಡಿ. ನಂತರ ನಿಮ್ಮ ಸಿಸ್ಟಮ್ನ ರೀಸ್ಟಾರ್ಟ್ ಮಾಡಿ. ಈಗ ನಿಮ್ಮ ಪೆನ್ ಡ್ರೈವ್ ಅನ್ನುವಂಥದ್ದು ರೀಡ್ ಓನ್ಲಿ ಮೋಡಿಂದ ರಿಮೂವ್ ಆಗಿರುತ್ತೆ. ಅದೇ ರೀತಿ ಅದನ್ನ ಮತ್ತೆ ರೀಡ್ ರೈಟ್ ಮೋಡಲ್ಲಿ ಯೂಸ್ ಮಾಡ್ಬೋದು, ಅದೇ ರೀತಿ ಫಾರ್ಮ್ಯಾಟ್ ಕೂಡ ಮಾಡ್ಬೋದು. ಈ ಒಂದು ಮೆಥಡಿಂದ ಸಹ ನಿಮ್ಮ ಒಂದು ಪೆನ್ ಡ್ರೈವ್ ಅನ್ನುವಂಥದ್ದು ರೀಡ್ ಓನ್ಲಿ ಮೋಡಿಂದ ರಿಮೂವ್ ಆಗಿಲ್ಲ, ಸರಿಯಾಗಿಲ್ಲ ಅಂದರೆ ನೆಕ್ಸ್ಟ್ ಮೆಥಡ್ನ ನೋಡೋಣ. ನೆಕ್ಸ್ಟ್ ಮೆಥಡ್ನ ಮಾಡಬೇಕಾದ್ರೆ ಕೆಲವೊಂದು ಸಿಂಪಲ್ ಸಾಫ್ಟ್ವೇರ್ಗಳು ಬೇಕಾಗುತ್ತೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಾನು. ಮೊದಲನೇದಾಗಿ ನೋಡೋದಾದರೆ ಈ ಒಂದು ಲೋ ಲೆವೆಲ್ ಫಾರ್ಮ್ಯಾಟರ್ ಅಂತ, ಈ ಒಂದು HDD ಲೋ ಲೆವೆಲ್ ಫಾರ್ಮ್ಯಾಟರ್ ಏನಿದೆ ಈ ಒಂದು ಸಾಫ್ಟ್ವೇರ್ನ ನೀವು ಡೌನ್ಲೋಡ್ ಮಾಡಬೇಕು. ಇದರ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ, ಅದರಿಂದ ಅದನ್ನ ನಾನು ಡೈರೆಕ್ಟಾಗಿ ಇನ್ಸ್ಟಾಲ್ ಮಾಡ್ತೀನಿ. ಈ ರೀತಿ exe ಫೈಲ್ ಸಿಗುತ್ತೆ, ಜಸ್ಟ್ ರನ್ ಅಂತ ಕೊಡಿ. ಪರ್ಮಿಷನ್ ಕೇಳುತ್ತೆ. ಸಿಂಪಲ್ ವಿಂಡೋಸ್ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ನಿಮ್ಗೆ ಗೊತ್ತಿರುತ್ತೆ. ನಂತರ ನಿಮಗೆ ಈ ರೀತಿ ಒಂದು ಪಾಪಪ್ ವಿಂಡೋ ಕಾಣುತ್ತೆ. ಇಲ್ಲಿ ನೀವು ಪರ್ಚೇಸ್ ಮಾಡಬೇಕಾಗಿಲ್ಲ, ಜಸ್ಟ್ ಕಂಟಿನ್ಯೂ ಫಾರ್ ಫ್ರೀ ಅಂತ ಕೊಡಿ. ನಂತರ ನಿಮಗೆ ಇಲ್ಲಿ ನಿಮ್ಮ ಒಂದು ಹಾರ್ಡ್ ಡಿಸ್ಕ್ ಎಲ್ಲ ಕಾಣಿಸುತ್ತೆ. ಇಲ್ಲಿ 3 ಹಾರ್ಡ್ ಡಿಸ್ಕ್ ಕಾಣಿಸ್ತಾ ಇದೆ. ನನಗೆ ಕೊನೆಯಲ್ಲಿ ನನ್ನ USB ಕಾಣಿಸ್ತಾ ಇದೆ. ಅದನ್ನ ಒಂದು ಸೆಲೆಕ್ಟ್ ಮಾಡಿ ನಾವೀಗ ಕಂಟಿನ್ಯೂ ಅಂತ ಕೊಟ್ಟರೆ ನಮ್ಮ ಈ ಒಂದು ಪೆನ್ ಡ್ರೈವ್ ಅನ್ನೋದು ಫಾರ್ಮ್ಯಾಟ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ. ನಂತರ ಇಲ್ಲಿ ಈ ರೀತಿ ಆಪ್ಷನ್ ಬರುತ್ತೆ. ಇಲ್ಲಿ ಲೋ ಲೆವೆಲ್ ಫಾರ್ಮ್ಯಾಟ್ ಅಂತ ಎರಡನೇ ಆಪ್ಷನ್ ಇದೆ, ಅದನ್ನ ಸೆಲೆಕ್ಟ್ ಮಾಡಿ ನಂತರ ಇಲ್ಲಿ ಫಾರ್ಮ್ಯಾಟ್ ದಿಸ್ ಡಿವೈಸ್ ಅಂತ ಕೊಡಿ. ನಂತರ ಇಲ್ಲಿ ಪರ್ಮಿಷನ್ ಕೇಳುತ್ತೆ. ಇದರಲ್ಲಿ ನಿಮ್ಮ ಎಲ್ಲ ಡೇಟಾ ಲಾಸ್ ಆಗುತ್ತೆ, ನಿಮಗೆ ಯಾವುದೇ ಡೇಟಾ ಸಿಗಲ್ಲ, ನೆನ್ಪಿಟ್ಕೊಳ್ಳಿ. ನಾನೀಗ ಈ ಒಂದು ಪೆನ್ ಡ್ರೈವ್ನ ಫಾರ್ಮ್ಯಾಟ್ ಮಾಡ್ತೀನಿ. ನನ್ನ ಕೇಸಲ್ಲಿ ಇದು ಈಸಿಯಾಗಿ ಫಾರ್ಮ್ಯಾಟ್ ಆಗುತ್ತೆ, ತುಂಬ ಟೈಮ್ ತೊಗೊಳುತ್ತೆ, ವೆಯ್ಟ್ ಮಾಡಿ. ಇದು ಲೋ ಲೆವೆಲ್ ಅಂದರೆ ತುಂಬ ಲೋ ಲೆವೆಲ್ಗೆ ಇಳಿದು ನಿಮ್ಮ ಈ ಒಂದು ಪೆನ್ ಡ್ರೈವ್ನ ಫಾರ್ಮ್ಯಾಟ್ ಮಾಡುತ್ತೆ. ಈ ಒಂದು ಬಿಟ್ ಲೆವೆಲಲ್ಲಿ ಫಾರ್ಮ್ಯಾಟ್ ಮಾಡುತ್ತೆ. ಅದರಿಂದ ನಿಮ್ಮ ಒಂದು ರೀಡ್ ಓನ್ಲಿ ಮೋಡ್ ಏನಿದೆ ಅದು ಸಹ ಇದರಿಂದ ರಿಮೂವ್ ಆಗುತ್ತೆ. ಸ್ವಲ್ಪ ವೆಯ್ಟ್ ಮಾಡೋಣ. ಫಾರ್ಮ್ಯಾಟ್ ಆದ ನಂತರ ನಿಮಗೆ ಮುಂದಿನ ಪ್ರೋಸೆಸ್ನ ತೋರಿಸ್ತೀನಿ. ನೀವು ನೋಡ್ಬೋದು ನನ್ನ SD ಕಾರ್ಡ್ ಒಂದು ಫಾರ್ಮ್ಯಾಟ್ ಆಗಿದೆ. ನಾನೀಗ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನನಗೆ ಫಾರ್ಮ್ಯಾಟ್ ಕೇಳುತ್ತೆ. ಫಾರ್ಮ್ಯಾಟ್ ಡಿಸ್ಕ್ ಅಂತ ಕೊಟ್ಟರೆ ನನ್ನ SD ಕಾರ್ಡ್ ಅನ್ನೋದು ಈಸಿಯಾಗಿ ಫಾರ್ಮ್ಯಾಟ್ ಆಗುತ್ತೆ. ಕೆಲವೊಂದು ಈ ಒಂದು ಸಾಫ್ಟ್ವೇರಿಂದ ಸಹ ಈ ಒಂದು ರೈಟ್ ಪ್ರೊಟೆಕ್ಷನ್ ರಿಮೂವ್ ಆಗಲ್ಲ. ಅಂತಹ ಕೇಸಲ್ಲಿ ಏನು ಮಾಡಬೇಕಂದ್ರೆ ಇನ್ನೊಂದು ಸಾಫ್ಟ್ವೇರ್ ಇದೆ, ಅದನ್ನ ಕೂಡ ನಿಮಗೆ ಡೌನ್ಲೋಡ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. Malvastyle USB ರಿಪೇರ್ ಅಂತ, ಇದರ ಲಿಂಕನ್ನು ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ಇದನ್ನು ನಾನೀಗ ಡೌನ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ತುಂಬ ಸಣ್ಣ ಸಾಫ್ಟ್ವೇರ್, ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ಇದನ್ನ ಇನ್ಸ್ಟಾಲ್ ಮಾಡಿ. ತುಂಬ ಸಿಂಪಲ್ ಇನ್ಸ್ಟಾಲೇಷನ್, ವಿಂಡೋಸ್ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಇರೋ ಹಾಗೆ. ಈ ಒಂದು ಸಾಫ್ಟ್ವೇರ್ ಇನ್ಸ್ಟಾಲ್ ಆದ ನಂತರ ನಿಮಗೆ ಈ ಒಂದು ಐಕಾನ್ ಕಾಣಿಸಲ್ಲ ಸಿಸ್ಟಮಲ್ಲಿ, ಅದಕ್ಕೆ ನೀವು ಇಲ್ಲಿ ಸರ್ಚ್ ಬಾರ್ಗೆ ಬನ್ನಿ. ಇಲ್ಲಿ ವಿಂಡೋಸ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಇಲ್ಲಿ ಫಸ್ಟ್ ಕಾಣಿಸ್ತಾ ಇರುತ್ತೆ ಲಾಂಚ್ ಡಿಸ್ಕ್ ರಿಪೇರ್ ಅಂತ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಈ ಒಂದು Malvastyle ಡಿಸ್ಕ್ ರಿಪೇರ್ ಏನಿದೆ ಅದು ಓಪನ್ ಆಗುತ್ತೆ. ನಂತರ ಇಲ್ಲಿ ನೀವು ನಿಮ್ಮ ಡಿಸ್ಕನ್ನು ಸೆಲೆಕ್ಟ್ ಮಾಡಬೇಕು. ನನ್ನ USB ಡಿವೈಸ್ ತೋರಿಸ್ತಾ ಇದೆ ಇಲ್ಲಿ, ಅದನ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಡಿವೈಸ್ನ ಸೆಲೆಕ್ಟ್ ಮಾಡಿ ಆದ ನಂತರ ಇಲ್ಲಿ CHK ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಓಕೆ ಕೊಡಿ. ಅದಾದ ನಂತರ ಇಲ್ಲಿ ಡಿಸೇಬಲ್ USB ರೈಟ್ ಪ್ರೊಟೆಕ್ಷನ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಪರ್ಮಿಷನ್ ಕೇಳುತ್ತೆ, ಓಕೆ ಕೊಡಿ. ನಂತರ ಇಲ್ಲಿ ಡಿಸ್ಕ್ ಪಾರ್ಟ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪರ್ಮಿಷನ್ ಕೇಳುತ್ತೆ, ಓಕೆ ಅಂತ ಕೊಡಿ. ಇದು ಸ್ವಲ್ಪ ಹೊತ್ತಲ್ಲೇ ರಿಜಿಸ್ಟ್ರಿನ ಚೇಂಜ್ ಮಾಡಿ ಪ್ರೊಸೆಸ್ನ ಮಾಡುತ್ತೆ. ನಂತರ ನಿಮ್ಮ ಪೆನ್ ಡ್ರೈವ್ ಅನ್ನೋದು ಫಾರ್ಮ್ಯಾಟ್ ಆಗುತ್ತೆ. ಈ ಒಂದು ಮೆಥಡಿಂದ ಸಹ ನಿಮ್ಮ ಪೆನ್ ಡ್ರೈವ್ ಅನ್ನೋದು ರೈಟ್ ಪ್ರೊಟೆಕ್ಷನ್ ರಿಮೂವ್ ಆಗಿಲ್ಲ, ನಿಮ್ಮ ಪೆನ್ ಡ್ರೈವ್ ಸರಿಯಾಗಿಲ್ಲ ಅಂದರೆ ನೆಕ್ಸ್ಟ್ ಮೆಥಡ್ನ ನೋಡೋಣ. ನೆಕ್ಸ್ಟ್ ಮೆಥಡ್ನಲ್ಲಿ ಸಹ ಒಂದು ಸಾಫ್ಟ್ವೇರ್ ಬೇಕಾಗುತ್ತೆ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ತುಂಬ ಫೇಮಸ್ ಸಾಫ್ಟ್ವೇರ್. ಇಲ್ಲಿ Easeus ಪಾರ್ಟಿಷನ್ ಮಾಸ್ಟರ್ ಅಂತ, ಇದರ ಲಿಂಕನ್ನು ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ಇದನ್ನ ನಾನೀಗ ಓಪನ್ ಮಾಡ್ತೀನಿ. ಇನ್ಸ್ಟಾಲೇಷನ್ ತುಂಬ ಸಿಂಪಲ್, ವಿಂಡೋಸ್ ಸಾಫ್ಟ್ವೇರ್ ಥರಾನೇ. ನಾನೀಗ ಇದನ್ನ ಲಾಂಚ್ ಮಾಡ್ತೀನಿ. ನನಗೆ ಇಲ್ಲಿ ಎಲ್ಲ ಒಂದು ಹಾರ್ಡ್ ಡಿಸ್ಕ್ ಕಾಣಿಸ್ತಾ ಇರುತ್ತೆ ನಾರ್ಮಲ್ ಆಗಿ. ಇಲ್ಲಿ ಡಿಸ್ಕ್ 2 ಅಂತ ಏನಿದೆ 3.69 GB, ಇದು ನನ್ನ 4 GB SD ಕಾರ್ಡ್. ಇದನ್ನು ನಾನೀಗ ಫಾರ್ಮೆಟ್ ಮಾಡಬೇಕು. ನಿಮಗೆ ಇದರಲ್ಲಿ ರೈಟ್ ಪ್ರೊಟೆಕ್ಷನ್ ಬಿದ್ದಿದೆ ಅಂದರೆ ತುಂಬ ಸಿಂಪಲ್. ಈ ಒಂದು ಪಾರ್ಟಿಷನ್ ಏನು ಕಾಣಿಸ್ತಾ ಇದೆ ಅದರ ಮೇಲೆ ರೈಟ್ ಕ್ಲಿಕ್ ಮಾಡಿ ಫಾರ್ಮೆಟ್ ಅಂತ ಕೊಡಿ. ನಂತರ ಇಲ್ಲಿ ಪಾರ್ಟಿಷನ್ಗೆ ಒಂದು ಲೇಬಲ್ನ ಕೊಡಿ. ನಂತರ ಇಲ್ಲಿ ಫೈಲ್ ಸಿಸ್ಟಮ್ನ ಸೆಲೆಕ್ಟ್ ಮಾಡಿ, FAT32 ಅಥವಾ NTFS. ನಂತರ ಕ್ಲಸ್ಟರ್ ಸೈಜ್ ಅಂತ ಏನಿದೆ ಅದನ್ನ ಹಾಗೆ ಡಿಫಾಲ್ಟ್ ಇಡಿ. ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನಿಮ್ಮ ಎಲ್ಲ ಡೇಟಾ ಎರೇಸ್ ಆಗುತ್ತೆ ಅಂತ ಹೇಳುತ್ತೆ, ಓಕೆ ಕೊಡಿ. ನಿಮ್ಮ ಎಲ್ಲ ಡೇಟಾ ಎರೇಸ್ ಆಗುತ್ತೆ. ನಂತರ ಇಲ್ಲಿ ಪೆಂಡಿಂಗ್ ಆಪರೇಷನ್ ಅಂತ ಇರುತ್ತೆ, ಇಲ್ಲಿ ಎಕ್ಸಿಕ್ಯೂಟ್ ಅಂತ ಏನಿರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಪ್ಲೈ ಅಂತ ಕೊಡಿ. ಈಗ ಇದು ನಿಮ್ಮ ಪೆನ್ ಡ್ರೈವ್ ಆಗಿರ್ಬೋದು, SD ಕಾರ್ಡ್ ಆಗಿರ್ಬೋದು ಕಂಪ್ಲೀಟ್ ಆಗಿ ಫಾರ್ಮ್ಯಾಟ್ ಮಾಡುತ್ತೆ. ಇದರಿಂದ ನಿಮ್ಮ ರೈಟ್ ಪ್ರೊಟೆಕ್ಷನ್ ಸಹ ರಿಮೂವ್ ಆಗುತ್ತೆ. ಹೆಚ್ಚಿನ ಕೇಸ್ನಲ್ಲಿ ಈ ಒಂದು ಮೆಥಡ್ ಸಹ ತುಂಬ ಈಸಿಯಾಗಿ ವರ್ಕ್ ಆಗುತ್ತೆ. ನನ್ನ ಪೆನ್ ಡ್ರೈವ್ ಫಾರ್ಮ್ಯಾಟ್ ಆಗಿದೆ. ಈಗ ನಾನೀಗ ಈ ಒಂದು ಪೆನ್ ಡ್ರೈವ್ನ ಮತ್ತೆ ಓಪನ್ ಮಾಡಿದರೆ ನನಗೆ ಇಲ್ಲಿ ಫಾರ್ಮ್ಯಾಟೆಡ್ ಸಿಗುತ್ತೆ. ನೋಡ್ಬೋದು ಫಾರ್ಮ್ಯಾಟ್ ಪೆನ್ ಡ್ರೈವ್ ಆಗಿದೆ. ಇದೇ ರೀತಿ ಈ ಒಂದು ಮೆಥಡಿಂದ ಸಹ ನಿಮಗೆ ಪೆನ್ ಡ್ರೈವ್ ಅನ್ನೋದು ಫಾರ್ಮ್ಯಾಟ್ ಆಗಿಲ್ಲ ಅಂದರೆ ಲಾಸ್ಟಲ್ಲಿ ಒಂದು ಮೆಥಡ್ ಉಳಿಯುತ್ತೆ, ಅದರಿಂದ ನಿಮ್ಮ ಪೆನ್ ಡ್ರೈವ್ ರಿಪೇರ್ ಆಗಲ್ಲ, ಅದರಿಂದ ನೀವು ಡೇಟಾನ ರಿಕವರಿ ಮಾಡ್ಕೋಬಹುದು. ಅದನ್ನ ಕೂಡ ಹೆಂಗೆ ಅಂತ ತೋರಿಸ್ತೀನಿ.
ಈಗ ನಿಮಗೆ ಲಾಸ್ಟ್ ಮೆಥಡ್ನ ತಿಳಿಸ್ಕೊಡ್ತಾ ಇದ್ದೀನಿ. ನನಗೆ ಒಂದು ಪೆನ್ಡ್ರೈವ್ನ ಫಾರ್ಮ್ಯಾಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೋಡ್ಬೋದು ಈಗ ಒಂದು ಪೆನ್ಡ್ರೈವ್ ರೈಟ್ ಪ್ರೊಟೆಕ್ಷನಲ್ಲಿದೆ, ನನ್ನ ಪೆನ್ಡ್ರೈವ್ ಫಾರ್ಮ್ಯಾಟ್ ಆಗ್ತಾ ಇಲ್ಲ. ಈಗ ನಾನು ನಿಮಗೆ ಈ ಒಂದು ಪೆನ್ಡ್ರೈವಿಂದ ಡೇಟಾನ ಹೆಂಗೆ ರಿಕವರ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ಡಿಫ್ರೆಂಟ್ ಡೇಟಾ ರಿಕವರಿ ಸಾಫ್ಟ್ವೇರ್ ಬರುತ್ತೆ. ಎಲ್ಲ ಒಂದು ಬೆಸ್ಟ್ ಡೇಟಾ ರಿಕವರಿ ಸಾಫ್ಟ್ವೇರ್ ನಿಮಗೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ನಾನೀಗ Easeus ಡೇಟಾ ರಿಕವರಿನ ಯೂಸ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಡೇಟಾ ರಿಕವರಿ ಸಾಫ್ಟ್ವೇರ್ಗಳು ಪೇಯ್ಡ್ ಆಗಿರುತ್ತೆ. ಆದರೆ ತುಂಬ ಜನ ಇದರಲ್ಲಿ ಫ್ರೀ ವರ್ಷನಲ್ಲಿ ಫ್ರೀ ಟ್ರಯಲಲ್ಲಿ 1 GB 100 MB ಈ ರೀತಿ ಡೇಟಾನ ರಿಕವರ್ ಮಾಡಲಿಕ್ಕೆ ಆಪ್ಷನ್ ಕೊಡ್ತಾರೆ. ಅದಕ್ಕಿಂತ ಜಾಸ್ತಿ ಡೇಟಾನ ನೀವು ರಿಕವರ್ ಮಾಡ್ಕೋಬೇಕಂದ್ರೆ ಅವರಿಗೆ ಪೇ ಮಾಡಬೇಕಾಗುತ್ತೆ. ನಾನೀಗ ಈ ಒಂದು ಸಾಫ್ಟ್ವೇರ್ನ ಓಪನ್ ಮಾಡ್ತೀನಿ. ತುಂಬ ಸಿಂಪಲ್ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಎಲ್ಲ ಸಿಂಪಲ್ ಆಗಿ ವಿಂಡೋಸ್ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಥರನೇ ಇರುತ್ತೆ. ನೆಕ್ಸ್ಟ್ ಅಂತ ಕೊಡ್ತಾ ಹೋದರೆ ಇನ್ಸ್ಟಾಲ್ ಆಗುತ್ತೆ. ಈಗ ನನಗೆ ಈ ಒಂದು ವಿಂಡೋ ಓಪನ್ ಆಗಿದೆ. ಇದರಲ್ಲಿ ನನ್ನ ಈ ಒಂದು SD ಕಾರ್ಡ್ ಕಾಣಿಸ್ತಾ ಇದೆ ಲಾಸ್ಟಲ್ಲಿ. ಇದೀಗ ರೈಟ್ ಪ್ರೊಟೆಕ್ಷನಲ್ಲಿದೆ. ನಾನೀಗ ಇದನ್ನ ಸೆಲೆಕ್ಟ್ ಮಾಡಿ ಸ್ಕ್ಯಾನ್ ಅಂತ ಕೊಡ್ತೀನಿ. ಒಂದು ಪೆನ್ಡ್ರೈವ್ ಅಂತೂ ಸ್ಕ್ಯಾನ್ ಆಗುತ್ತೆ ಕಂಪ್ಲೀಟಾಗಿ. ಅದೇ ರೀತಿ ಫಸ್ಟ್ ಸ್ಕ್ಯಾನಲ್ಲಿ ನಿಮ್ಮ ಡೇಟಾ ಎಲ್ಲ ಸಿಗಲಿಲ್ಲ ಅಂದರೆ ಇಲ್ಲಿ ಡೀಪ್ ಸ್ಕ್ಯಾನ್ಗೆ ಹೋಗುತ್ತೆ. ಡೀಪ್ ಸ್ಕ್ಯಾನ್ನ ಮಾಡ್ಲಿಕ್ಕೆ ಬಿಡಿ, ಸ್ವಲ್ಪ ಟೈಮ್ ತೊಗೊಳುತ್ತೆ, ಪರವಾಗಿಲ್ಲ, ಸ್ವಲ್ಪ ವೆಯ್ಟ್ ಮಾಡಿ. ನಿಮ್ಮ ಡೀಪ್ ಸ್ಕ್ಯಾನ್ ಮಾಡುತ್ತೆ ಪೆನ್ಡ್ರೈವ್ನ, ನಿಮ್ಮ ಎಲ್ಲ ಡೇಟಾನ ಇಲ್ಲಿ ತೋರಿಸುತ್ತೆ. ಅದು ತುಂಬ ಜಾಸ್ತಿನೇ ಟೈಮ್ ತೊಗೊಳ್ತಾ ಇದೆ. ಆದ್ದರಿಂದ ನಾನು ಇದನ್ನ ಪಾಸ್ ಮಾಡ್ತೀನಿ. ನೀವು ಕಂಪ್ಲೀಟಾಗಿ ಸ್ಕ್ಯಾನ್ ಮಾಡಿ. ನನ್ನ ಈ ಒಂದು ಪೆನ್ಡ್ರೈವ್ ಇರುವಂಥ ಎಲ್ಲ ಒಂದು ಡೇಟಾ ನನಗೆ ಇಲ್ಲಿ ಕಾಣಿಸ್ತಾ ಇದೆ ಆಲ್ಮೋಸ್ಟ್ ಆಗಿ. ನಾನೀಗ ಅದನ್ನ ಸೆಲೆಕ್ಟ್ ಮಾಡ್ತೀನಿ. ಆ ಒಂದು ಬೇಕಾಗಿರುವಂಥ ಫೈಲ್ನ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ಆದ ನಂತರ ಇಲ್ಲಿ ರಿಕವರ್ ಅಂತ ಆಪ್ಷನ್ ಇರುತ್ತೆ. ರಿಕವರ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಲಿಮಿಟಲ್ಲಿದ್ದರೆ, ಅಂದರೆ ಈಗ ನನ್ನ ಈ ಒಂದು ಫ್ರೀ ಟ್ರಯಲಲ್ಲಿ 1 GB ಡೇಟಾನ ಫ್ರೀಯಾಗಿ ರಿಕವರ್ ಮಾಡಲಿಕ್ಕೆ ಬಿಡ್ತಾ ಇದ್ದಾರೆ ಅಂದರೆ ನನ್ನ ಒಂದು 1 GB ಡೇಟಾನ ಮಾತ್ರ ಸೆಲೆಕ್ಟ್ ಮಾಡಿ. ಇಲ್ಲಿ ನಾನು ಯಾವುದೇ ಒಂದು ಲೊಕೇಶನ್ನ ಕೊಡ್ಬೋದು. ನೀವೊಂದು SD ಕಾರ್ಡ್ ಅಥವಾ ಪೆನ್ಡ್ರೈವ್ನ ಬಿಟ್ಟು ಬೇರೆ ಯಾವುದಾದ್ರೂ ಒಂದು ಲೊಕೇಶನ್ನ ಸೆಲೆಕ್ಟ್ ಮಾಡಿ ನಂತರ ಅದರ ಮೇಲೆ ಓಕೆ ಕೊಡಿ. ಅಂದರೆ ಆ ಒಂದು ಲೊಕೇಶನಲ್ಲಿ ನಿಮ್ಮ ಡೇಟಾ ಅನ್ನುವಂಥದ್ದು ರಿಕವರ್ ಆಗುತ್ತೆ. ನಂತರ ಈ ಒಂದು ಫೋಲ್ಡರ್ ಸಿಗುತ್ತೆ ನಿಮಗೆ ಕಾಣಿಸ್ತಾ ಇರ್ಬೋದು. ಇಲ್ಲಿ ನನ್ನ ಫೈಲ್ ಅನ್ನುವಂಥದ್ದು ರಿಕವರ್ ಆಗಿದೆ. ಅದೇ ರೀತಿ ನಂತರ ನಿಮ್ಮ ಈ ಒಂದು ಪೆನ್ಡ್ರೈವ್ ಆಗಿರೋದು ಈ ಒಂದು SD ಕಾರ್ಡ್ ಆಗಿರ್ಬೋದು, ಇದನ್ನ ನೀವು ಯೂಸ್ ಮಾಡೋಕ್ಕಾಗಲ್ಲ, ಅಂದರೆ ಇದು ರೈಟ್ ಪ್ರೊಡಕ್ಷನಲ್ಲೇ ಇರುತ್ತೆ. ಆದರೆ ನಿಮಗೆ ಡೇಟಾ ತುಂಬ ಇಂಪಾರ್ಟೆಂಟ್ ಇದೆ ಅಂದರೆ ಈ ಒಂದು ಮೆಥಡಿಂದ ನಿಮ್ಮ ಡೇಟಾನ ರಿಕವರ್ ಮಾಡ್ಕೋಬೋದು. ಈ ಒಂದು ವಿಡಿಯೋನ ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ನಿಮಗೆ ಒಂದು ಎಕ್ಸ್ಟ್ರಾ ಬೋನಸ್ ಟಿಪ್ನ ಕೊಡ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಹೇಗೆ ನೀವು ಯಾವುದೇ ಒಂದು ಪೆನ್ಡ್ರೈವ್ ಆಗಿರ್ಬೋದು, SD ಕಾರ್ಡ್ ಆಗಿರ್ಬೋದು, ಅದಕ್ಕೆ ರೈಟ್ ಪ್ರೊಟೆಕ್ಷನ್ನ ಹಾಕ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್. ಕಮಾಂಡ್ ಪ್ರಾಂಪ್ಟನ್ನು ಓಪನ್ ಮಾಡಿ, CMD ಅಂತ ಟೈಪ್ ಮಾಡಿ, ರನ್ ಆಸ್ ಅಡ್ಮಿನಿಸ್ಟ್ರೇಟರ್ ಅಂತ ಕೊಡಿ. ಓಪನ್ ಆದ ನಂತರ ಮತ್ತೆ ಡಿಸ್ಕ್ ಪಾರ್ಟ್ ಕಮಾಂಡನ್ನು ರನ್ ಮಾಡಿ. ನಂತರ ಇಲ್ಲಿ ಲಿಸ್ಟ್ ಡಿಸ್ಕ್ ಸೇಮ್ ಕಮಾಂಡ್ ಎಲ್ಲ ಆಲ್ಮೋಸ್ಟ್. ನಂತರ ಇಲ್ಲಿ ಸೆಲೆಕ್ಟ್ ಡಿಸ್ಕ್ ಟು, ನಂತರ ಡಿಸ್ಕ್ ಟು ಸೆಲೆಕ್ಟ್ ಆಗಿದೆ. ಈಗ ಒಂದು ಕಮಾಂಡನ್ನು ಹಾಕಿ ಆಟ್ರಿಬ್ಯೂಟ್ಸ್ ಡಿಸ್ಕ್ ಸೆಟ್ ರೀಡ್ ಓನ್ಲಿ, ಈ ಒಂದು ಕಮಾಂಡನ್ನು ಹಾಕಿ ಎಂಟರ್ ಕೊಡಿ. ನಿಮ್ಮ ಒಂದು ಪೆನ್ಡ್ರೈವ್ ಆಗಿರ್ಬೋದು, ಈ ಒಂದು SD ಕಾರ್ಡ್ ಆಗಿರ್ಬೋದು, ರೀಡ್ ಓನ್ಲಿ ಮೋಡ್ಗೆ ಹೋಗುತ್ತೆ. ಈಗ ನೀವು ಒಂದು ಪೆನ್ಡ್ರೈವ್ನ ರೈಟ್ ಕ್ಲಿಕ್ ಮಾಡಿ ಫಾರ್ಮ್ಯಾಟ್ ಮಾಡೋಕ್ಕೆ ಹೋದರೆ ಅಥವಾ ಬೇರೆ ಯಾರಾದರೂ ನಿಮ್ಮ ಪೆನ್ಡ್ರೈವ್ನ ಫಾರ್ಮ್ಯಾಟ್ ಮಾಡೋಕ್ಕೆ ನೋಡಿದರೆ ಈ ಒಂದು ಪೆನ್ಡ್ರೈವ್ ಅನ್ನೋದು ಫಾರ್ಮ್ಯಾಟ್ ಆಗಲ್ಲ. ಈ ರೀತಿ ನೀವು ಪ್ರೊಟೆಕ್ಷನ್ನ ಹಾಕ್ಬೋದು. ಇದಿಷ್ಟು ಈ ಮೇನ್ ಮೆಥಡ್ಗಳು. ಇದನ್ನು ಬಿಟ್ಟು ಸಹ ತುಂಬ ಮೆಥಡ್ ಇರ್ಬೋದು, ಆದರೆ ಮೇಯ್ನ್ ಆಗಿ ವರ್ಕ್ ಆಗುವಂಥ ಮೆಥಡ್ಗಳು ಇದೆ ಇಷ್ಟು. ಇದನ್ನು ಟ್ರೈ ಮಾಡಿ ನಿಮ್ಮ ಪೆನ್ಡ್ರೈವ್ನ ನೀವು ರಿಕವರ್ ಮಾಡ್ಕೋಬೋದು. ಕೆಲವೊಂದು ಸಲ ಈ ಎಲ್ಲ ಮೆಥಡ್ಗಳಿಂದ ಸಹ ವರ್ಕ್ ಆಗಲ್ಲ. ಅಂಥ ಟೈಮಲ್ಲಿ ನೀವು ಪೆನ್ಡ್ರೈವ್ನ ಜಸ್ಟ್ ಎಸಿಬೇಕಾಗುತ್ತೆ ಡೇಟಾನ ರಿಕವರ್ ಮಾಡಿಕೊಂಡು. ಆದರೆ ಕೆಲವೊಂದು ಕೇಸಲ್ಲಿ ಈ ಒಂದು ಮೆಥಡ್ಗಳು ವರ್ಕ್ ಆಗುತ್ತೆ. ಅದರಿಂದ ನಿಮ್ಮ ಒಂದು ಕೇಸಲ್ಲಿ ಯಾವ ಮೆಥಡ್ ನಿಮಗೆ ವರ್ಕ್ ಆಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಅದೇ ರೀತಿ ನಿಮಗೆ ಇದನ್ನು ಬಿಟ್ಟು ಹೊಸ ಮೆಥಡ್ ಏನಾದರೂ ಗೊತ್ತಿದೆ ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಅದು ಸಹ ನಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಅದೇ ರೀತಿ ವಿಡಿಯೋ ಇಷ್ಟ ಆಗಿದ್ರೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಅದೇ ರೀತಿ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ರೆಡ್ ಬಟನ್ ಕಾಣಿಸ್ತಾ ಇರುತ್ತೆ, ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಇದೇ ರೀತಿ ಒಂದು ಹೊಸ ಇನ್ಫಾರ್ಮೇಷನ್ ಜೊತೆ ಮುಂದಿನ ವಿಡಿಯೋದಲ್ಲಿ.